ಅದೆಲ್ಲ ಇದು ಹೆಂಗ ಇದಾಯ್ತಪ್ಪ ಅದ್ರೊಳಗ ಬಗಲ ಲಾರಿ ಬಂತ್ರಿ, ಲಾರಿ ಬಂದಕ್ಕೆ ಸೈಡ್ ಕೊಡಕ್ ಬಂದ ಗಾಡಿ ಅಪ್ ಸೈಡ್ ಆಗಿ ಬೆಳಪಕ್ಕಿರ ಗಾಡಿ ಇಲ್ಲಿ ಪೈಪ್ ಲೈನ್ ಐತಿ ಅಂತ ನಮ್ಗೆ ಬಂದಿವಿ. ಇದು ಎಲ್ಲ ರೋಡ್ ಎಲ್ಲ ಹದಗೆಟ್ಟ ಕಾರಣಕ್ಕೆ ಇದಾಯ್ತು. ನಮಸ್ಕಾರ ರೀ. ನಮಸ್ಕಾರ ರೀ. ಈ ರಸ್ತೆ ಬಗ್ಗೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ? ಈಗ ಇದು ರಸ್ತೆ ಏನಾಗಿದೆ ಅಂದರೆ ನೋಡೋಕ್ಕೆ ಮಾತ್ರ ಬೆಳಗನೂರು ಪಟ್ಟಣ ಪಂಚಾಯಿತಿ, ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಭಾಳ ಕುಂಠಿತ ಆಗಿದೆ. ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದರಿಂದ ಈ ಒಂದು ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ. ಇಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ರೈತರಾಗಲಿ ಅಥವಾ ಸ್ಕೂಲು ಶಾಲೆಯ ಮಕ್ಕಳಾಗಲಿ ಇವತ್ತು ಮಕ್ಕಳು ಶಾಲೆಗೆ ಹೋದರೆ ಸಾಯಂಕಾಲ ಮನೆಗೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಷ್ಟೊಂದು ತೆಗ್ಗು ಗುಂಡಿಗಳಾಗಿದ್ದಾವೆ. ಇದನ್ನು ಕೇಳುವವರೇ ಇಲ್ಲ. ಈ ರಸ್ತೆ ಇನ್ನೂ ಸುಧಾರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಕ್ರಮವನ್ನು ವಹಿಸಿ ಆದಷ್ಟು ಬೇಗನೆ ಈ ರೋಡನ್ನು ಸುಧಾರಣೆ ಮಾಡಬೇಕಂದ್ರೆ ಅವರಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಯಾಕಂದರೆ ಓದ ಜೀವ ಬರೋಂಗಿಲ್ಲ. ನೂರಾರು ಶಾಲೆ ಮಕ್ಕಳು ಕೂಡ ಇಲ್ಲಿ ಅಡ್ಡಾಡ್ತಾರೆ. ಸಾವಿರಾರು ರೈತರು ಎತ್ತು ಬಂಡಿಗಳನ್ನು ಕಟ್ಕೊಂಡು ಹೋಗ್ತಾರೆ. ಇಲ್ಲಿ ಹಲವಾರು ಸಮಸ್ಯೆಗಳಾಗಿದೆ. ಈಗ ಒಂದು ರೈತರ ಮಿಷನ್ ಇದು. ಇವತ್ತು ರೈತರು ಮಳೆಗಾಲ ನಿಂತು ಒಂದೇ ದಿನ ಮಳೆ ನಿಂತಿದೆ, ಆದರೆ ಇಂಥ ಒಂದು ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಮಿಷನ್ ಸಿಗಿಬಿದ್ದಿದೆ. ಆದಷ್ಟು ಬೇಗನೆ ಅವರಲ್ಲಿ ಒಂದು ಮನವಿ ಏನಂದರೆ ಆದಷ್ಟು ಈ ರಸ್ತೆ ಸುಧಾರಣೆ ಮಾಡಬೇಕೆಂದು ಅವರಲ್ಲಿ ಬೆಳಗನೂರು ಪಟ್ಟಣ ವತಿಯಿಂದ ಅವರಿಂದ ಮನವಿ ಮಾಡಿಕೊಳ್ತೇವೆ. ಧನ್ಯವಾದ.